ಕೋಟ್ಯಾಂತರ ಆತ್ಮಗಳು ಓಡಾಡ್ತಿರುವಂತ ಒಂದು ಐಲ್ಯಾಂಡ್ ಇದು. ಇಲ್ಲಿಗೆ ಕಾಲಿಟ್ಟಂತ ಜನರು ವಾಪಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸ್ವತಃ ಅಲ್ಲಿನ ಗವರ್ನಮೆಂಟೇ ಈ ಐಲ್ಯಾಂಡ್ ಅನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆ. ಈ ಜಾಗ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಇನ್ ದ ವರ್ಲ್ಡ್ ಅನ್ನೋ ಲಿಸ್ಟ್ ನಲ್ಲಿ 3ನೇ ಪ್ಲೇಸ್ ನಲ್ಲಿ ಬರುತ್ತೆ. ಇಷ್ಟೊಂದು ಕ್ರೂರವಾಗಿರುವಂತ ಐಲ್ಯಾಂಡ್ ನ ಹೆಸರೇ ಪೊವಿಗ್ಲಿಯಾ ಐಲ್ಯಾಂಡ್. ಇದನ್ನ ಐಲ್ಯಾಂಡ್ ಆಫ್ ದ ಡೆಡ್ ಅಂತಾನೂ ಕೂಡ ಕರೀತಾರೆ. ಈ ಐಲ್ಯಾಂಡ್ ಇರೋದು ಇಟಲಿಯ ವೆನಿಸ್ ಹಾಗೆ ಲೀಡೋ ಅನ್ನೋ ಸಿಟಿಗಳ ಮಧ್ಯದಲ್ಲಿ. ಮೊದಲು ಈ ಐಲ್ಯಾಂಡ್ ಜನರು ತುಂಬಾ ಇಷ್ಟಪಟ್ಟು ಹೋಗ್ತಿದ್ದಂತ ಒಂದು ಜಾಗ. ಆದ್ರೆ ಇಲ್ಲಿ ನಡೆದಂತ ಒಂದು ದೊಡ್ಡ ದುರಂತದಿಂದ ಪ್ರಪಂಚದ ಅತ್ಯಂತ ಶಾಪಿತ ಜಾಗ ಆಗಿ ಬದಲಾಯಿತು. 16ನೇ ಶತಮಾನದಲ್ಲಿ ಪ್ಲೇಗ್ ಅನ್ನೋ ಒಂದು ಮಹಾಮಾರಿ ಕಾಯಿಲೆ ಯುರೋಪ್ನ ಎಲ್ಲಾ ಕಡೆಯಲ್ಲೂ ಹರಡ್ಬಿಟ್ಟಿತ್ತು. ಆದ್ರೆ ಈ ಕಾಯಿಲೆಗೆ ಹೆಚ್ಚು ಜನ ಬಲಿಯಾಗಿದ್ದು ಇಟಲಿಯಲ್ಲಿ. ಈ ಕಾಯಿಲೆ ಒಬ್ಬರಿಂದ ಮತ್ತೊಬ್ಬರಿಗೆ ತುಂಬಾ ವೇಗವಾಗಿ ಹರಡ್ತಾ ಲಕ್ಷಾಂತರ ಜನರು ಸತ್ತೋಗ್ತಾರೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಬೇಗ ಈ ಕಾಯಿಲೆನ ತಡಿಬೇಕು ಅಂತ ಇಟಲಿಯ ಗವರ್ಮೆಂಟ್ ನವರು ಕಾಯಿಲೆಗೆ ಇನ್ಫೆಕ್ಟ್ ಆಗಿದ್ದಂತ ಜನರನ್ನ ಕ್ವಾರಂಟೈನ್ಗೆ ಅಂತ ಪೊವಿಗ್ಲಿಯಾ ಐಲ್ಯಾಂಡ್ ಗೆ ಶಿಫ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗೆ ಈ ಜಾಗದಲ್ಲಿ ಇನ್ಫೆಕ್ಟ್ ಆಗಿದ್ದಂತ ಜನರ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಶುರುವಾಯ್ತು. ನೋಡ್ತಾ ನೋಡ್ತಿದ್ದಂಗೆನೆ ಲಕ್ಷಾಂತರ ಜನರು ಬಂದು ಈ ಜಾಗಕ್ಕೆ ತುಂಬ್ಕೋಬಿಡ್ತಾರೆ. ಇದು ಕ್ವಾರಂಟೈನ್ ಝೋನ್ ಆಗಿದ್ರಿಂದ ಇನ್ಫೆಕ್ಟ್ ಆಗಿರುವಂತ ಜನರನ್ನ ಬರೀ 40 ದಿನ ಮಾತ್ರ ಇಟ್ಕೋಬೇಕಿತ್ತು. ಆದ್ರೆ ಕ್ವಾರಂಟೈನ್ಗೆ ಅಂತ ಬಂದ ಜನರು ಐಲ್ಯಾಂಡ್ ಇಂದ ವಾಪಸ್ ಹೋಗುವಂತ ಚಾನ್ಸೇ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಪ್ಲೇಗ್ ನ ಕಾಯಿಲೆಗೆ ಔಷಧಿ ಇಲ್ಲದೆ ಇದ್ದಿದ್ರಿಂದ ಸರಿ ಹೋಗುವಂತ ಪ್ರಶ್ನೆನೇ ಇರ್ಲಿಲ್ಲ. ಹಾಗೆ ಮತ್ತೊಂದು ವಿಷಯ ಏನಂತಂದ್ರೆ ಈ ಕಾಯಿಲೆನ ತಡೆಯೋದಕ್ಕೆ ಅಂತ ಲಕ್ಷಾಂತರ ಜನರನ್ನ ಇದೇ ಐಲ್ಯಾಂಡ್ ನಲ್ಲಿ ಸುಟ್ಟಾಕಿದ್ರು ಅನ್ನೋ ಸುದ್ದಿನೂ ಕೂಡ ಇದೆ. ಪ್ಲೇಗ್ ಕಾಯಿಲೆ ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆನೆ ಕಾಲ ಅಜಾರ್ ಅನ್ನೋ ಮತ್ತೊಂದು ಮಹಾಮಾರಿ ಕಾಯಿಲೆ ಇಟಲಿಯಲ್ಲಿ ಶುರು ಆಗೋಯ್ತು. ಇದರಿಂದ ಇಟಲಿಗೆ ಮತ್ತೊಂದು ಮಹಾಮಾರಿಯಿಂದ ನರಳಾಡುವಂತ ಪರಿಸ್ಥಿತಿ ಬಂದ್ಬಿಡ್ತು. ಈ ಕಾಯಿಲೆಗೂ ಕೂಡ ಮೆಡಿಸನ್ ಇಲ್ಲದೆ ಇದ್ದಿದ್ರಿಂದ ಸತ್ತವರನ್ನ ಮತ್ತೆ ಇದೇ ಐಲ್ಯಾಂಡ್ ಗೆ ಕರ್ಕೊಂಡು ಬಂದು ಸಮಾಧಿನೂ ಕೂಡ ಮಾಡದೆ ಹಾಗೆ ಇಟ್ಬಿಟ್ಟು ಹೊರಟೋಗ್ತಿದ್ರು. ಇದರಿಂದ ನಿಧಾನವಾಗಿ ಈ ಪೊವಿಗ್ಲಿಯಾ ಐಲ್ಯಾಂಡ್ ನರಕ ಆಗಿ ಬದಲಾಗೋದಕ್ಕೆ ಶುರು ಆಯ್ತು. ನಂತರ ಇದೇ ಐಲ್ಯಾಂಡ್ ನ 1992ರಲ್ಲಿ ಒಂದು ಮೆಂಟಲ್ ಹಾಸ್ಪಿಟಲ್ ನ ಕಟ್ಟಿಸಿದ್ರು. ಇಲ್ಲಿಂದಾನೆ ಈ ಐಲ್ಯಾಂಡ್ ನಲ್ಲಿ ಭೂತ ಚೇಷ್ಟೆಗಳು ಶುರುವಾಗಿದ್ದು. ಇಲ್ಲಿರುವಂತ ಹಾಸ್ಪಿಟಲ್ ನ ಸ್ಟಾಫ್ ಗಳು ಹಾಗೆ ಪೇಷಂಟ್ಸ್ ಗಳು ಹೇಳ್ತಿದ್ರು, ನಾವು ಇಲ್ಲಿ ಆತ್ಮಗಳನ್ನ ನೋಡಿದೀವಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಹಾಗೆ ರಾತ್ರಿ ಆಗ್ತಿದ್ದಂಗಂತೂ ಮನುಷ್ಯರು ಯಾರು ಆತ್ಮಗಳು ಯಾರು ಅಂತ ಕಂಡುಹಿಡಿಯೋಕು ಕೂಡ ಆಗ್ತಿರ್ಲಿಲ್ಲ. ಅಷ್ಟು ಭಯಂಕರವಾಗಿ ಐಲ್ಯಾಂಡ್ ಕನ್ವರ್ಟ್ ಆಗ್ತಿತ್ತು. ಇಷ್ಟೊತ್ತಿಗೆ ಇಲ್ಲಿ ಆತ್ಮಗಳ ಕಿರ್ಚಾಟ, ಭಯ ಪಡಿಸುವಂತ ವಾಯ್ಸ್ ನಲ್ಲಿ ಕೂಗೋದು ತುಂಬಾನೇ ಸಾಮಾನ್ಯ ಆಗೋಗಿತ್ತು. ಇಲ್ಲಿ ಓಡಾಡ್ತಿದ್ದಂತ ಆತ್ಮಗಳು ಮೆಂಟಲ್ ಪೇಷಂಟ್ಸ್ ಗಳನ್ನ ಪೊಸೆಸ್ ಮಾಡ್ಬಿಡ್ತಿದ್ದು. ಇದರಿಂದ ಡಾಕ್ಟರ್ಸ್ ಗಳಿಗೆ ತುಂಬಾನೇ ಕಷ್ಟ ಆಗೋಗ್ತಿತ್ತು. ಇವರು ನಿಜವಾಗ್ಲೂ ಮೆಂಟಲ್ ಪೇಷಂಟ್ಸ್ ಗಳ ಅಥವಾ ಆತ್ಮಗಳಿಗೆ ಪೊಸೆಸ್ ಆಗಿರೋರು ಅಂತ ಕಂಡುಹಿಡಿಯೋದಕ್ಕೆ. ಹಾಗೆ ಈ ಹಾಸ್ಪಿಟಲ್ ನಲ್ಲಿದ್ದಂತ ತುಂಬಾ ಡಾಕ್ಟರ್ಸ್ ಗಳು ಹಾಗೆ ಪೇಷಂಟ್ಸ್ ಗಳು ಮಿಸ್ಟೀರಿಯಸ್ ಆಗಿ ಸತ್ತೋಗ್ತಿದ್ರು. ಅದಕ್ಕೆ ಆದಷ್ಟು ಬೇಗ ಈ ಮೆಂಟಲ್ ಹಾಸ್ಪಿಟಲ್ ನು ಕೂಡ ಕ್ಲೋಸ್ ಮಾಡ್ಬಿಟ್ರು. ಇದೆಲ್ಲ ಆದ್ಮೇಲೂ ಕೂಡ ತುಂಬಾ ಜನ ಈ ಪೊವಿಗ್ಲಿಯಾ ಐಲ್ಯಾಂಡ್ ಗೆ ಬರೋದಕ್ಕೆ ಶುರು ಮಾಡಿದ್ರು. ಯಾಕೆಂತಂದ್ರೆ ಇಲ್ಲಿ ನಡೀತಿರುವಂತ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ. ಹೀಗೆ ಬರ್ತಿದ್ದಂತ ಜನರು ಯಾವತ್ತೂ ಕೂಡ ವಾಪಸ್ ಹೋಗ್ತಾನೆ ಇರ್ಲಿಲ್ಲ. ಯಾಕೆಂತಂದ್ರೆ ಅವರೆಲ್ಲರೂ ತುಂಬಾ ಮಿಸ್ಟೀರಿಯಸ್ ಆಗಿ ಎಲ್ಲೋ ಕಾಣೆಯಾಗೋಗ್ತಿದ್ರು. ಈ ಐಲ್ಯಾಂಡ್ ಇಂದ ತಪ್ಪಿಸ್ಕೊಂಡು ಹೋಗಿದ್ದಂತ ಅಲ್ಪ ಸ್ವಲ್ಪ ಜನರು ಹೇಳೋದು ಕೂಡ ಇಷ್ಟೇ, ಮತ್ತೆ ನಮ್ಮ ಜೀವನದಲ್ಲಿ ಆ ಐಲ್ಯಾಂಡ್ ಕಡೆಗೆ ತಲೆನೂ ಕೂಡ ಹಾಕೋದಿಲ್ಲ ಅಂತ. ಯಾಕೆಂತಂದ್ರೆ ಈ ಜಾಗ ತುಂಬಾ ಹಾಂಟೆಡ್ ಆಗಿದೆ, ಆತ್ಮಗಳು ತುಂಬಾ ಟಾರ್ಚರ್ ಕೊಡ್ತವೆ ಅಂತ. ಈ ಜಾಗದಲ್ಲಿ ಪ್ರಾಣ ಬಿಟ್ಟಂತ ಎಷ್ಟೋ ಜನರ ಆತ್ಮ ಇದನ್ನ ತಮ್ಮ ಮನೆಯನ್ನಾಗಿ ಮಾಡ್ಕೊಬಿಟ್ಟಿದಾವೆ. 17 ಎಕರೆವರೆಗೂ ಹರಡಿಕೊಂಡಿರುವಂತ ಈ ಐಲ್ಯಾಂಡ್ ನಲ್ಲಿ ಎಲ್ಲಿ ನೋಡಿದ್ರು ಆತ್ಮಗಳ ಶಬ್ದಗಳೇ ಕೇಳಿಸ್ತವೆ. ಇಡೀ ಪ್ರಪಂಚದಲ್ಲಿ ಮೋಸ್ಟ್ ಹಾಂಟೆಡ್ ಪ್ಲೇಸಸ್ ಇನ್ ದ ವರ್ಲ್ಡ್ ಅನ್ನೋ ಲಿಸ್ಟ್ ನಲ್ಲಿ ಈ ಐಲ್ಯಾಂಡ್ 3ನೇ ಪ್ಲೇಸ್ ನಲ್ಲಿ ಬರುತ್ತೆ. ಹಾಗೆ ಯುರೋಪ್ ನ ಮೋಸ್ಟ್ ಹಾಂಟೆಡ್ ಪ್ಲೇಸ್ ನಲ್ಲಿ ನಂಬರ್ 1 ಪ್ಲೇಸ್ ನಲ್ಲಿ ಬರುತ್ತೆ. ಈ ಎಲ್ಲಾ ಘಟನೆಗಳಿಂದ ಇಟಲಿಯ ಗವರ್ನಮೆಂಟ್ ಈ ಐಲ್ಯಾಂಡ್ ಅನ್ನ ಬ್ಯಾನ್ ಮಾಡಿದೆ. ಈಗ ಯಾರಿಗೂ ಕೂಡ ಈ ಐಲ್ಯಾಂಡ್ ಗೆ ಹೋಗೋದಕ್ಕೆ ಪರ್ಮಿಷನ್ ಸಿಗೋದಿಲ್ಲ. ಪರ್ಮಿಷನ್ ಸಿಕ್ಕಿದ್ರು ಕೂಡ ಈ ಜಾಗಕ್ಕೆ ಹೋಗುವಂತ ಧೈರ್ಯ ಯಾರು ಮಾಡೋದಿಲ್ಲ. ಹಾಗೆ ಇಟಲಿಯಲ್ಲಿ ಮೀನ್ ಹಿಡಿಯುವಂತ ಜನರು ಈ ಐಲ್ಯಾಂಡ್ ನ ಸುತ್ತಮುತ್ತನೂ ಕೂಡ ಫಿಶಿಂಗ್ ಅನ್ನ ಮಾಡೋದಿಲ್ಲ. ಯಾಕೆಂತಂದ್ರೆ ಫಿಶಿಂಗ್ ಮಾಡುವಂತ ಬಲೆಗೆ ಸಿಗೋದು ಬರೀ ಮನುಷ್ಯರ ಮೂಳೆಗಳು ಅಷ್ಟೇ. ಪೊವಿಗ್ಲಿಯಾ ಐಲ್ಯಾಂಡ್ ನ ಬಗ್ಗೆ ಈ ಕತೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆನೆಸ್ಟ್ ಆಗಿ ಕಮೆಂಟ್ ಮಾಡಿ ತಿಳಿಸಿ, ಈ ತರ ವಿಡಿಯೋಗಳು ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗ್ತಾವೋ ಇಲ್ವೋ ಅಂತ. ಹಾಗೆ ನಿಮ್ಗೆ ಈ ಚಾನೆಲ್ ನಲ್ಲಿ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತಾನೂ ಕೂಡ ಹೇಳಿ. ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರಿ ಸ್ಟುಡಿಯೋ ಕನ್ನಡ.